ಇವತ್ತು ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಾರ್ತ್ ಈ ಕಾರ್ಯಕ್ಕೆ ಸೋದರ ಸಮಾನರಾದಂತಹ ತನ್ವೀರ್ ಶೆಟ್ಟಿ ಸಾಹೇಬರು ಮಾತಾಡಿದ್ರು. ವಂದನಾ ಪ್ರಸಾದ್ ಅವ್ರನ್ನ ಇವತ್ತು ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಾರ್ತ್ಗೆ ನಿಜವಾಗ್ಲೂ ನಾನು ಸಂತೋಷವಾಗಿ ಬಂದ ಹೇಳಿಕೆ ಅಂತಂದ್ರೆ, ಅವರು ನನಗೆ ಅಕ್ಕನ ರೀತಿ ನನ್ನನ್ನು ಅವ್ರ ಮನೆಗೆ ಕರೆಸಿ ನನ್ನನ್ನು ಆಧರಿಸುವಂಥದ್ದು, ಪ್ರೀತಿಸುವಂಥದ್ದು. ಮತ್ತು ನಮಗೆ ಅವರು ನನಗೆ ಸ್ವಂತ ಅಕ್ಕ ಇಲ್ಲ, ನಾನೇ ಹಿರಿಯವನು ಮನೆಯಲ್ಲಿ. ನನಗೆ ನಮ್ಮ ಅಪ್ಪ ಅಮ್ಮನಿಗೆ ಅವ್ರನ್ನ ನೋಡಿದಾಗೆಲ್ಲ ನನಗೆ ನನ್ನ ಅಕ್ಕನ ನೋಡ್ದಂಗೆ ಆಗುತ್ತೆ. ಮತ್ತು ಮನೆಯಲ್ಲಿ ಅಷ್ಟೊಂದು ಚೆನ್ನಾಗಿ ಸರ್ವಿಸ್ ಮಾಡುವಂಥವ್ರು ಇವತ್ತು ಈ ಕ್ಲಬ್ಗೆ ಅಧ್ಯಕ್ಷ ಆಯ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಆಯ್ತದೆ ಅವ್ರನ್ನ ಅಧ್ಯಕ್ಷರಾಗಿ ನೋಡೋದಕ್ಕೆ. ಅದೇ ರೀತಿ ನಮ್ಮ ಪ್ರಮೀಳಕ್ಕ ಅವ್ರನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ಸೆಕ್ರೆಟರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು. ಸವಿತಾ ಮೇಡಮ್ ಅವರು ಟ್ರೆಸರರ್ ಆಗಿ ಸ್ವೀಕಾರ ಮಾಡಿದ್ರು. ಮತ್ತು ಮಾಜಿ ಅಧ್ಯಕ್ಷರು ಮಂಗಳಾ ಮೇಡಮ್ ಅವ್ರನ್ನು ಇಲ್ಲಿ ಕೂತಿದ್ದಾರೆ. ನಾಗರಾಜ್ ಬೈರಿ ಅಣ್ಣವರು ಸುಮಾರು ವಿಚಾರಗಳನ್ನ ನಿಮ್ಗೆಲ್ಲರೂ ಹೇಳಿದ್ರು. ಲಯನ್ಸ್ ಕ್ಲಬ್ ಅಂದರೆ ಯಾವ ರೀತಿ ಇರಬೇಕು, ಏನು ಮಾಡಬೇಕು, ಹೆಂಗಿರಬೇಕು ಅಂತ ಅಂದ್ಬಿಟ್ಟು. ನಾಗರಾಜ್ ಬೈರಿ ಅಣ್ಣವರು ನನಗೆ ತುಂಬ ಆತ್ಮೀಯರು ಮತ್ತು ಹಿರಿಯರು. ಅದೇ ರೀತಿ ವೇದಿಕೆ ಮೇಲೆ ನಮ್ಮ ಲಯನ್ಸ್ ಕ್ಲಬ್ನ ಎಲ್ಲ ಮಾಜಿ ನಾರಾಯಣ ಸ್ವಾಮಿ ಅವರು MJF ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದಂಥವರು. ಮಂಗಳಾ ಮೇಡಮ್ ಅವರು ಮಾಜಿ ಅಧ್ಯಕ್ಷರು. ಈ ಕ್ಷಣದಿಂದ ಅವರು ಮಾಜಿ ಅಧ್ಯಕ್ಷರಾದರು ಈ ಸಂಸ್ಥೆಗೆ. ಎಲ್ಲರೂ ನನಗೆ ಈ ಲಯನ್ಸ್ ಕ್ಲಬ್ಬು ನಾನು ಗೆದ್ದ ನಂತರ ನನಗೆ ಮೈಸೂರು ವೆಸ್ಟ್ ಕ್ಲಬ್ ಅವರು ಕರೆದು ನನಗೆ ಮೆಂಬರ್ಶಿಪ್ ಮಾಡಿಸಿದ್ರು. ಭಾರಿ ಅದ್ಧೂರಿಯಾಗಿ ನನ್ನ ಮೆಂಬರ್ಶಿಪ್ ಮಾಡಿಸಿದ್ರು. ನಾನು 3 ವರ್ಷ ಆಯಿತು ನಾನು ಮೆಂಬರ್ ಆಗಿ ಲಯನ್ಸ್ ಕ್ಲಬ್ಗೆ. ಅದಾದ ನಂತರ ಅವ್ರು ನನಗೆ 3-4 ಸಲ ಕರೆದ್ರು, ನಾನು ಹೋಗೋಕ್ಕಾಗಲಿಲ್ಲ. ಇಷ್ಟೊಂದು ಸ್ಟ್ರಿಕ್ಟಾಗಿ ಇರ್ತದೆ ಈ ಕ್ಲಬ್ಬಲ್ಲಿ ವ್ಯವಸ್ಥೆ ಅಂತ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಯಾಕಂತಂದರೆ ನಾನು 3 ಸಲ ಆಗಂತ ತಕ್ಷಣ ನನ್ನನ್ನು ಅವರು ರಿಜೆಕ್ಟ್ ಮಾಡಿಬಿಟ್ರು. ಇಲ್ಲ, ನೀನು ನಮಗೆ ಲಾಯಕ್ಕಾಗಿಲ್ಲಪ್ಪ, ಸ್ವಲ್ಪ ದೂರ ಇರು ಅಂತ. ತನ್ವೀರ್ ಶೆಟ್ಟಿ ಸಾಹೇಬರು 30 ವರ್ಷದಿಂದ ಈ ಕ್ಲಬ್ಬಲ್ಲಿ ಮೆಂಬರ್ ಆಗಿ ಆಕ್ಟಿವ್ ಆಗವ್ರೆ ಅಂತಂದ್ರೆ ನಿಜವಾಗ್ಲೂ ಅದು ಗ್ರೇಟ್ ಅಂತ ಅನ್ಕೊಂತೀನಿ. ನಮಗಿರುವಂಥ ಒತ್ತಡದಲ್ಲಿ ರಾಜಕಾರಣಿಗಳು ಅಂತಂದರೆ, ನಾನು ಮೊದಲು MLA ಆಗೋಕ್ಕೆ ಮುಂಚೆ ಭಾರಿ ಇಲ್ಲ MLA ಆಗಬೇಕು, ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಏನೋ ಕನಸುಗಳಿತ್ತು. MLA ಆದ್ಮೇಲೆ ಗೊತ್ತಾಯ್ತು ಇದೆಲ್ಲದಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಯಾರಾದ್ರು ಮನುಷ್ಯ ಅವನಂದ್ರೆ ಅದು ರಾಜಕಾರಣದಲ್ಲಿ, ಅದರಲ್ಲೂ ಗೆದ್ದಿರುವಂಥವ್ರಿಗೆ ಸಖತ್ತು ಕೆಟ್ಟ ಪರಿಸ್ಥಿತಿ ಇರ್ತದೆ ಅಂತ ನನಗೆ ಅರ್ಥವಾಯಿತು. ಹಾಗಾಗಿ ನಾನು ಈ ಲಯನ್ಸ್ ಕ್ಲಬ್ ಫಂಕ್ಷನ್ ಮೀಟಿಂಗ್ಗಳಿಗೆ ಒಂದು 2-3 ಹೋಗಲಿಲ್ಲ. ನಾನು ನಮ್ಮ CD ಕೃಷ್ಣ ಅವ್ರನ್ನು ಅದೇ ಕ್ಲಬ್ ಮೆಂಬರು, ಇದರ ಹೊರಟೋದು ಗೊತ್ತಿಲ್ಲ ಅವರು. ಮತ್ತೆ ಲಯನ್ಸ್ ಕ್ಲಬ್ ಅಂತಂದರೆ ನಾನು ಸ್ಟೂಡೆಂಟ್ ಆಗಿದ್ದಾಗ ಕೇಳ್ತಾ ಇದ್ದೀನಿ. ನಾನು ಒಂದು ಕ್ರೈಸ್ತನ ಕಾನ್ವೆಂಟಲ್ಲಿ ನಂದು ಮಿಡಲ್ ಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಓದಿದ್ದು. ಇದು ಆ್ಯಕ್ಚುಲಿ ಜಾಸ್ತಿ ಅವರ ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ಇದನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರು ಅಂತ ಅನ್ಕೊಂತೀನಿ ನಾನು. ನನಗೆ ಅಷ್ಟು ಐಡಿಯಾ ಇಲ್ಲ, ನನಗೆ ಅನ್ನಿಸ್ತಾ ಇರೋದು. ಆಗ 1976-80 ಮೋಸ್ಟ್ಲಿ ಆಗ ಒಂದು ಸ್ವಲ್ಪ ನಮ್ಮ ಸ್ಕೂಲಲ್ಲಿ ಇದು ಇನ್ಫ್ಲೂಯೆನ್ಸ್ ಇತ್ತು. ನಾನು ಓದ್ತಾ ಇದ್ದ ಸ್ಕೂಲಲ್ಲಿ ಲಯನ್ಸ್ ಕ್ಲಬ್ ಇನ್ಫ್ಲೂಯೆನ್ಸ್ ಇತ್ತು ಅವಾಗ. ಅದರಿಂದ ಸುಮಾರು ಒಳ್ಳೆ ಕೆಲಸಗಳನ್ನು ಮಾಡುವಂಥದ್ದು, ಮತ್ತು ಎಲ್ಲರ ಫ್ರೆಂಡ್ ಆದರೆ ಈ ಕ್ಲಬ್ಗಳಿಂದ ಸಹಾಯ ಮಾಡುವಂಥದ್ದು. ನಾನು ಪೇಪರಲ್ಲಿ ಓದ್ತಾ ಇರ್ತಿದ್ದೆ ಅವಾಗ. ರೋಟ್ರಿ ಮತ್ತು ಲಯನ್ಸ್ ಕ್ಲಬ್ ಎರಡೂ ಫ್ರೆಂಡ್ ಆಗಿರ್ತಾರೆ. ಮತ್ತು ಯಾವುದೋ ಈಗ ನಮ್ಮ ತನ್ವೀರ್ ಶೆಟ್ಟಿ ಸಾಹೇಬ್ ಮಹಾಮಾರಿ ಕಾಲದಲ್ಲಿ ನಾವು 100 ಜನಕ್ಕೆ ನರ್ಸಿಂಗ್ ಅಸಿಸ್ಟೆಂಟ್ ನರ್ಸಿಂಗ್ ನಾವು ಕೋಚಿಂಗ್ ಕೊಡ್ಸಿದ್ವಿ. ಅವ್ರು 100 ಜನ ಅವ್ರು ನರ್ಸಿಂಗ್ ಆಗಿ ಇವಾಗ ಜೀವನ ಮಾಡ್ತಾ ಇದ್ದಾರೆ ಅಂತ. ಆ ಥರದ ಕಾರ್ಯಕ್ರಮಗಳನ್ನ ಮಾಡುವಂಥದ್ದನ್ನ ಹೆಚ್ಚೆಚ್ಚಿನ ರೀತಿಯಲ್ಲಿ ಮಾಡುವಂಥದ್ದು ಆಗಬೇಕು. ನಾನು ಈ ಸಂದರ್ಭದಲ್ಲಿ ಏನಾಗಿ ಇಷ್ಟಪಡ್ತೀನಿ ಅಂತಂದರೆ, ಈ ಸರ್ವಿಸ್ ಮೋಟಿವೇಶನ್ ಇರುವಂಥವ್ರನ್ನೇ ಈ ಕ್ಲಬ್ಬಲ್ಲಿ ಜಾಸ್ತಿ ಅಧ್ಯಕ್ಷರಾಗುವಂಥದ್ದು. ನಾನು ಅದಕ್ಕೆ ಹೇಳಿದ್ದು, ನಮ್ಮ ವಂದನಕ್ಕ ಮತ್ತು ನಮ್ಮ ಪ್ರಮೀಳಕ್ಕ ಅವರು, ಸವಿತಾ ಮೇಡಮ್ ಅವರೆಲ್ಲ ಈಗ ಇವತ್ತು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ನೀವು ಅಧ್ಯಕ್ಷರಾಗಿ, ಸೆಕ್ರೆಟರಿಗಳಾಗಿ, ಟ್ರೆಷರರ್ ಆಗಿ ನಿಮ್ಮ ಸರ್ವಿಸ್ ತುಂಬ ಚೆನ್ನಾಗಿರ್ತದೆ ಅಂತ ಅನ್ಕೊಂತೀನಿ. ತನ್ವೀರ್ ಶೆಟ್ಟಿ ಸಾಹೇಬ್ ನೀವು ಕರೆದಿದ್ದ ಮೀಟಿಂಗಿಗೆ ಎಲ್ಲರೂ ಬರ್ತೀನಿ, ಎಲ್ಲ ಫಂಕ್ಷನ್ಗಳು
ದೇವಿ ಪ್ರಸಾದನಲ್ಲೇ ತರ್ಕೊಂಡಿದ್ದೆ ನೀವು ಕರೋಡೆ ಬರೋಣ ಅಂತ. ಹಾಗಾಗಿ ನಿಮ್ಮ ಸರ್ವಿಸ್ ತುಂಬ ಚೆನ್ನಾಗಿರಲಿ, ನೀವು ಉತ್ತಮವಾದಂಥ ಸರ್ವಿಸ್ನ ಕೊಡಿ ಸಮಾಜಕ್ಕೆ. ಜೊತೆಗೆ ನಾಗರಾಜ್ ಬೇರೆಯವರು ಹೇಳೋದಕ್ಕೆ ಇದು ನನ್ನ ಕ್ಷೇತ್ರದಲ್ಲಿರುವಂಥ ಕ್ಲಬ್, ಇದು ನಾನು ಗೆದ್ದಿರುವಂಥ ಕ್ಷೇತ್ರದಲ್ಲಿ, ನನ್ನ ಕ್ಷೇತ್ರ ಅಂದರೆ ತಪ್ಪಾಗಿ ಯಾರು ಭಾವಿಸಬಾರ್ದು, ನಾನು ಗೆದ್ದಿರುವಂಥ ಕ್ಷೇತ್ರದಲ್ಲಿ ಇರುವಂಥ ಕ್ಲಬ್ ಇದು. ಮತ್ತು ಇಲ್ಲಿ ಹೆಚ್ಚು ಕಡಿಮೆ ಎಲ್ಲ ನಮ್ಮ ಚಾಮರಾಜನಗರ ಕ್ಷೇತ್ರದ ನಾಗರಿಕ ಕೂತಿದ್ದೀವಿಲ್ಲ. ಈಗ ನೋಡಿದೆ ಒಂದು ಹೊಲಿಗೆ ಮಿಷನ್ನು, ಜೊತೆಗೆ ಯಾರೋ ಹುಡುಗನಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಬ್ರೈಕ್ ಆಗಿರುವಂಥ ಹುಡುಗನಿಗೆ ಒಂದು 10,000 ರೂಪಾಯಿ ದುಡ್ಡನ್ನ ಸಹಾಯ ಮಾಡಿದ್ದ ನೋಡಿದೆ, ಇವಾಗ ಖುಷಿ ಆಯಿತು. ಈ ಸರ್ವಿಸ್ ಬುಡೆಟ್ ಕ್ಲಬ್ಗಳಿಗೆ ನನ್ನ ಬೆಂಬಲ ಯಾವಾಗಲೂ ಇರ್ತದೆ. ನಾನು ಮೆಂಬರ್ ಆಗಿದ್ದೂ ಆಗದೆ ಇರೋ ಥರ ನಾನು ನಡ್ಕೊಂಡಿದ್ದೂ ನನ್ನ ಸಪೋರ್ಟ್ ಯಾವಾಗಲೂ ಈ ಲಯನ್ಸ್ ಇಷ್ಟಪಡ್ತೀನಿ. ಮತ್ತು ಇಲ್ಲಿರೋದೆಲ್ಲ ಸರ್ವಿಸ್ ಮೈಂಡೆಡ್ ಇರುವಂಥವ್ರನ್ನೇ. ನಾನು ಇವತ್ತು ಬೆಳಿಗ್ಗೆ ಎಲ್ಲ ಒಂದು ಕಡೆ ಮಾತಾಡೋಕ್ಕೆ ಅದು ಹೇಳಿದೆ, ಅದು ನೆನಪಾಗಿ ನನಗೆ ನಮ್ಮ ಅಪ್ಪ ಅವ್ರ ಸತಿ ಹೆಚ್ಚು ಕಡಿಮೆ 30 ವರ್ಷ ಆಯಿತು. 96ನೇ ಇಸ್ವಿ ನಮ್ಮ ಅಪ್ಪ ಅವ್ರ ಸತ್ತೋಗಿದ್ದು. ಇವತ್ತು 2024 ಇಸ್ವಿ ನಾವು ಇದ್ದೀವಿ, 30 ವರ್ಷ ಆಯಿತು. ನಾನು ನಮ್ಮ ಅಪ್ಪನ ನಾವು ಬೆಳೆದಂಥ ರೀತಿ ನಮ್ಮ ಅಪ್ಪನ ಎದುರುಗಡೆ ಮಾತಾಡ್ತಾ ಇರಲಿಲ್ಲ. ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರು 90 ಲೈಬ್ರರಿ ಲೈಬ್ರರಿಯನ್ ಆಗಿದ್ದರು. ಅವ್ರು ಕಾಲ್ ಮಾಡಿದ ನಂತರ ನನಗೆ ಕಾಂಪಿಟೇಟಿವ್ ಗ್ರೌಂಡಲ್ಲಿ ಎಲ್ಲರೂ ಕೆಲಸ ಸಿಕ್ತು. ನಾನು ಒಂದು 14 ವರ್ಷ ಸರ್ವಿಸ್ ಮಾಡಿದೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ. ಅದಾದ ನಂತರ ನಮ್ಮಲ್ಲಿ ರಾಜಕಾರಣದ್ದು ಗಂಧಗಳು ಯಾರಿಗೂ ಇಲ್ಲ, ಏನೋ ಇತ್ತೀಚೆಗೆ ಬಂದ್ವಿ, ಅದೇನಾಯ್ತು. ನನ್ನ ಕ್ಲಾಸ್ನಲ್ಲಿ ಅರಣ್ಮಂಡಲು ಬಂದವನೇ ಇಲ್ಲಿ. ಅವನು ಲಯನ್ಸಲ್ಲಿ ತುಂಬ ಆಕ್ಟಿವ್ ಆಗಿರ್ತಾನೆ. ಅವನು ಹೇಳ್ತಾ ಇರ್ತಾನೆ ಲಯನ್ಸ್ ಕ್ಲಬ್ ಬಗ್ಗೆ. ನಾನು ಒಂದು ಕ್ಲಾಸ್ಮೇಟ್ಸು, ನಮ್ಮ ಕಿರಣ್ ನರ್ಸಿಂಗ್ ಹೋಮ್ ಅಂತ ಇತ್ತು, ಅದು ಓನರ್ ಅವರು. ಅವರು ಹಾಸ್ಪಿಟಲ್ ಹೋಗಿ ಆಟ ಆಡ್ತಿದ್ವಿ ನಾವು, CKC ಓದ್ಬೇಕಾದ್ರೆ. ಹೌದಾ? ಸಾರಿ ಸರ್, ನಮ್ದು ಲಾಸ್ಟ್ ಬ್ಯಾಚ್ ಕೋ ಎಜುಕೇಶನ್ CKC. ನಮ್ಮದೇ ಲಾಸ್ಟ್ ಬ್ಯಾಚ್ ಅಲ್ವಾ? ನಮ್ದಾದ್ಮೇಲೆ 3 ವರ್ಷ ಆಯ್ತಾ. ಹಾಗಾಗಿ ನಮ್ಮ ಅಪ್ಪ ಅವರು ಒಂದು ಮಾತಾಡಿದ್ರು, ಅದಕ್ಕೆ ನಿಲ್ಲಿಸ್ಬಿಟ್ಟಿದ್ದೆ. ಅವ್ರಿಗೆ ಸತ್ತೋಯ್ತೀನಿ ಅಂತ ಗೊತ್ತಿತ್ತು, ಅನ್ನೋ ಗೊತ್ತಿಲ್ಲ ನನಗೆ. 1 ತಿಂಗಳು ಮುಂಚೆ ಆರೋಗ್ಯವಾಗಿ ಇದ್ರು. ಅದನ್ನು ಮಾತಾಡಿಸ್ತಾರಲ್ಲ, ನಾವು ಎದುರುಗಡೆ ಮಾತಾಡ್ತಾರಲ್ಲ, ನಾವು ಅಷ್ಟೊಂದು ಒಂದು ಸ್ವಲ್ಪ ನಮಗೆ ಇದಿತ್ತು. ಮಾತಾಡ್ಬೇಕಾದ್ರೆ ಒಂದು ಎರಡೇ ಮಾತಾಡೋದು ನನ್ನ ಜೊತೆ ಯಾವತ್ತು. ಅವ್ರು ಏನಂತ ಹೇಳಿದ್ರು ಅಂದರೆ, ನೀನೊಂದು 10 ರೂಪಾಯಿ ಇದ್ದರೆ ಯೋಗ್ಯವಾಗಿರೋರಿಗೆ ನೀನು 5 ರೂಪಾಯಿ ಸಹಾಯ ಮಾಡಿದ್ರೆ 5 ರೂಪಾಯಿ ಬದುಕಕ್ಕೆ ಸಾಕು ಅಂತ ಹೇಳಿದ್ರು. ಅದನ್ನು ನನ್ನ ಜೀವನದಲ್ಲಿ ಸ್ವಲ್ಪನಾದ್ರೂ ಪಾಲಿಸ್ಬೇಕು ಅಂತ ಹೇಳಿದ್ವಿ. ಅದೇ ಉದ್ದೇಶದಿಂದ ನಾನು ಲಯನ್ ಕ್ಲಬ್ ಅವರು ಏನೇ ಸಹಕಾರ ನನ್ನ ಕಡೆಯಿಂದ ಆಗಬೇಕು ಅಂದರೆ, ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ನಾನು ಸಂಪೂರ್ಣವಾಗಿ ನಮ್ಮ ವಂದನಾ ಕ್ಲಬ್ ಜೊತೆ ನಿಲ್ತೀನಿ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನಮ್ಮ ವಂದನಕ 1 ವರ್ಷಕ್ಕೋ 2 ವರ್ಷಕ್ಕೋ ಗೊತ್ತಿಲ್ಲ, ನಮ್ಮದು ಒಂದು ವರ್ಷದಲ್ಲಿ ಏನು ದೇವಿ ಪ್ರಸಾದ ಮಾಡಿದ್ವಿ ಹಿಂದೆ. ಡಿಸ್ಟಿಕ್ ಗವರ್ನರ್ ಆಗಿ ಮಾಡದೇ ಇದ್ದಂಥ ಕೆಲಸಗಳನ್ನು ನೀವು ಈ ಅಧ್ಯಕ್ಷರಾಗಿ ಮಾಡಬೇಕು ಅಂತ ಒಂದು ನಾನು ನಿಮಗೆ ಖುಷಿಯನ್ನು ಪ್ರೋತ್ಸಾಹ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಮತ್ತು ಸವಿತಪ್ಪ ಅವ್ರಿಗೆ, ಪ್ರವೀಣಪ್ಪ ಅವ್ರಿಗೆ ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲರೂ ಸೇರಿ. ಮತ್ತು ಈ ಕ್ಲಬ್ ಒಂಥರ ವಿಶೇಷವಾಗಿದೆ. ಇಲ್ಲಿ ಬರೀ ಎಂಟಿನೊಬ್ಬರು ಮಾಡೋದು ಮೆಂಬರ್ನ ಗಂಡನ ಮಕ್ಕಳಲ್ಲ, ಗಂಡನ ಸೇರಿಸಿ ಮೆಂಬರ್ ಮಾಡ್ತಾರೆ. ಗಂಡನ ಮಾಡಿದ್ರೆ ಎಂಟಿನ ಮಕ್ಕಳಲ್ಲ, ಎಂಟಿನ ಮಾಡ್ತಾರೆ. ಅದು ನಿಜವಾಗ್ಲೂ ಇದೊಂಥರ ಒಳ್ಳೆ ಮೋಟಿವೇಶನ್ ಅಂತ ಅನ್ಕೊಂತೀನಿ ನಾನು. ಯಾಕೆಂತಂದ್ರೆ ಮನೆಯಲ್ಲಿ ಈಗ ಕ್ಲಬ್ಗಳದ್ದು ಫಂಕ್ಷನ್ ಇದ್ದಾಗ, ಇಲ್ಲ ಕ್ಲಬ್ಗೆ ಏನಾದ್ರು ಸಹಾಯ ಮಾಡ್ಬೋದಾಗ ಗಂಡ ಅಂತ ಇಬ್ರು ಹೋದಾಯ್ತು, ಜಗಳ ಆಗಲ್ಲ ಮನೇಲಿ. ಇಬ್ರು ಅದರಲ್ಲಿ ಇನ್ವಾಲ್ವ್ ಆಗಲೇಬೇಕಲ್ಲ ಆ ಕಾರ್ಯಕ್ರಮಕ್ಕೆ. ಮತ್ತೆ ಏನೇ ಒಂದು ಸಹಕಾರ ಮಾಡಬೇಕು ಅಂತಂದ್ರೆ, ಯಾವುದೋ ಒಂದು ಸರ್ವಿಸ್ ಮಾಡಬೇಕು ಅಂತಂದ್ರೆ ಇಬ್ರಿಗೂ ಸಹಕಾರ ಇರಬೇಕು, ಇಬ್ರಿಗೂ ಜೊತೆಗೆ ಹೋಗ್ಬೇಕಲ್ಲ. ಹಾಗಾಗಿ ಉತ್ತಮವಾದಂಥ ಐಡಿಯಾ ಇದು ದೇವಿ ಪ್ರಸಾದ್ ಅವರು. ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೇದಾಗಲಿ. ಮತ್ತು ಎಲ್ರಿಗೂ ಶುಭವನ್ನು ತಿಳಿಸಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಿ ನಾನು ಹೇಳಿದೆ. ದೇವಿ ಪ್ರಸಾದ್ ನನಗೆ ಬೆಳಿಗ್ಗೆ ಬಂದಾಗ, ಇವತ್ತು ಬೆಳಿಗ್ಗೆ ನಾನು ಊರಲ್ಲಿಲ್ಲ, ಬೆಳಿಗ್ಗೆ ಬಂದರು. ನಾನು ವಾಟ್ಸಪ್ಪಲ್ಲಿ ಹಾಕೊಂಡು ಬರ್ತೀನಿ, 100 ಬರ್ತೀನಿ ಅಂತ ಹೇಳಿದ್ದೆ. ಇಲ್ಲ ನಾನು ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಬಂದಾಗ ಹೇಳಿದೆ, ನಾನು ಸ್ವಲ್ಪ ಲೇಟ್ ಆದ್ರೂ
ನಾನು ಬರ್ತಿದ್ದು ಲೇಟ್ ಆಗಿದ್ರೆ ಏನು ನಾನು ತುಂಬ ಸಂತೋಷ ಆಯಿತು ಈ ಕಾರ್ಯಕ್ರಮಕ್ಕೆ ಬಂದು. ಮತ್ತೆ ನನ್ನ ಗುರುಗಳು ಸರ್ ನಾನು ನೋಡಿ 3 ದಿವಸ ಆಯಿತು, 3 ದಿವಸ ಆಗಿತ್ತು ಅವರು ನೋಡಿ ಒಳ್ಳೆಯ ಮಾತಾಡಿಸಿದ್ದು. ಇವತ್ತು ಪರಿಸ್ಥಿತಿ ಏನಕ್ಕೆ ಸರ್ ದಿನ ನೋಡ್ತೀನಿ ನಾನು. ಇವತ್ತು ಏನಕ್ಕೆ 3 ದಿವಸ ಆಯಿತು ಅಂತ ಅಂದರೆ ಅವರು ಸಚಿವರಾಗಿ ಆಯ್ತಾ ಇದ್ದಾರೆ ಅಂತ ನಂಬಿಕೆ ನಮಗೆ ಸಂಪೂರ್ಣವಾಗಿತ್ತು. ಅದು ಯಾವ ರೀತಿ ಕೈ ತಗೊಳ್ತು ಅಂತ ನಮ್ಗೆ ಗಮನ ಗೊತ್ತಿಲ್ಲ. ನಮಗೂ ಎಲ್ಲ ಒಂದು ಕಡೆ ನಮ್ಮ ಮೈಸೂರಿಗೆ ಮತ್ತೆ ನಮ್ಮ ಗುರುಗಳಿಗೆ ಸಿಗ್ಲಿಲ್ಲ ಅಂತ ನಮಗೂ ಮನಸ್ಸಿನಲ್ಲಿ ಬೇಕಾಗಿತ್ತು. ಅದಕ್ಕೆ ಅವರನ್ನು ನೋಡಬೇಕಾಯ್ತು. ಮತ್ತು ಅವರು ಯಾವಾಗಲೂ ಅವ್ರು ಏನಾಯ್ತು ಆಗಲು ತಮಾಷೆಯಾಗಿ ಖುಷಿಯಾಗಿ ಇದ್ದು ಜನಗಳ ಮಧ್ಯದಲ್ಲಿ ಇರುವಂಥದ್ದನ್ನ ನಾವು ಅದನ್ನ ಅವರಿಂದ ಕಲಿಬೇಕು. ಆ ಥರದ ವಿಚಾರಗಳಲ್ಲಿ ನಮಗೆ ಸ್ವಲ್ಪ ದುಃಖ ಆಗಲಿಲ್ಲ, ಬೇಜಾರಾದ್ರೆ ನಾವು ಸ್ವಲ್ಪ ಮೌನ ಆಗಿರ್ತೀವಿ, ಇಲ್ಲ ಡಿಪ್ರೆಷನ್ ಕೊಟ್ಟಿರ್ತೀವಿ. ಅವರು ಇನ್ನೊಂದು ಖುಷಿ ಆಯಿತು. ನಾನು ಅವರು ಡಿಪ್ರೆಷನ್ ಹೋಗಿದ್ರು. ನಮಗಂತೂ ಅವರು ಸಚಿವ ಸ್ಥಾನ ಸಿಗದಿರೋದು ತುಂಬ ದುಃಖವಾದ ವಿಚಾರ ಅಂತ ನಾನು ಹೇಳ್ಕೊಳ್ತೀನಿ. 13ನೇ ತಾರೀಕಿನ ಸೆಷನ್ ಶುರು ಆಯ್ತಿದೆ. ಅವತ್ತು ನಾವೆಲ್ಲ ಒತ್ತಾಯ ಮಾಡಬೇಕು ಅಂತ ಅವರು ಒಂದು 8 ಜನ MLA ಈಗಾಗಲೇ ನಾವು ಮಾತಾಡ್ಕೊಂಡಿದ್ವಿ. ಅದಾಗಲೇ ಅದು ಮಾಡ್ಕೋಬೇಕು ಅಂತ ಅವರು ಭಗವದ್ಗೀತೆ ಹೈಕಮಾಂಡ್ ಹೇಳ್ತಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಪ್ರದೇಶದಲ್ಲಿ ಬಂದು ನಾನು ನಮ್ಮ ರಾಜಕಾರಣ ಯಾರು ತಪ್ಪು ಮಾಡಿ ನಿಮ್ಮ ಆಶೀರ್ವಾದ ನಿಮ್ಮ ಮೆಸೇಜ್ ಇದ್ರೆ ಒಳ್ಳೆಯದಾಗಿದೆ ಅಂತ ಒಂದು ಮಾತು ಹೇಳಿದ್ದೀನಿ. ಎಲ್ಲರೂ ಒಳ್ಳೆಯದಾಗಿ ನಮಸ್ಕಾರ. Thank you very much.